ನಮಸ್ಕಾರ ಕೃಷಿ ಬಾಂಧವರೇ ಮತ್ತು ನನ್ನ ಹೆಮ್ಮೆಯ ವೀಕ್ಷಕರೇ. ಇತ್ತೀಚೆಗೆ ನಮ್ಮ ದ್ವಿಚಕ್ರ ವಾಹನದಲ್ಲಿ ಅಡಿಕೆ ಸಸಿಗಳನ್ನು ಸಾಗಿಸಿದ ಒಂದು ಅಪರೂಪದ ದೃಶ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆ. ಆ ವಿಡಿಯೋಗೆ ನೀವು ತೋರಿಸಿದ ಅಭೂತಪೂರ್ವ ಪ್ರೀತಿ ಮತ್ತು 5 ಲಕ್ಷಕ್ಕೂ ಅಧಿಕ ವೀಕ್ಷಣೆಗಳು ನನಗೆ ನಿಜಕ್ಕೂ ಧನ್ಯತಾ ಭಾವ ಮೂಡಿಸಿದೆ. ತುಂಬಾನೇ ಜನ ಆ ಸಸಿಗಳು ಈಗ ನೆಮ್ಮದಿಯಾಗಿ ಬೇರುಗಳನ್ನು ಕೊಟ್ಟಿದೆಯಾ, ಅವುಗಳ ಸದ್ಯದ ಸ್ಥಿತಿ ಹೇಗಿದೆ ಎಂದು ವಿಚಾರಿಸಿದ್ದೀರಿ. ಈಗೋ ನೋಡಿ, ನೀವೆಲ್ಲರೂ ಹಾರೈಸಿದ ಆ ಅಡಿಕೆ ಗಿಡಗಳು ಮಣ್ಣಿನ ಮಮತೆ ಮತ್ತು ಸರಿಯಾದ ಪೋಷಣೆಯಿಂದಾಗಿ ಈ ಸಸಿಗಳು ಈಗ ಹೊಸ ಚಿಗುರು ಒಡೆದು ಅತ್ಯಂತ ಹಸಿರಾಗಿ ನಳನಳಿಸುತ್ತಿವೆ. ನಿಮ್ಮ ಈ ನಿರಂತರ ಪ್ರೋತ್ಸಾಹಕ್ಕೆ ನನ್ನ ಅನಂತ ಧನ್ಯವಾದಗಳು. ಹಾಗೆ ಸ್ವಲ್ಪ ಜನ ಕೃಷಿ ಆಸಕ್ತರು ಒಂದು ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. JCB ಅಥವಾ ಇಟಾಚಿ ಮೂಲಕ ನೀವು ಇದನ್ನ ಸಾಗಿಸ್ಬೋದಾಗಿತ್ತು, ಕೀಳ್ಬೋದಾಗಿತ್ತು ಅಂತ. ಯಾಕೆ ಅವನ್ನ ಬಳಸಲಿಲ್ಲ ಅಂತ ಅಂದರೆ, ಅಡಿಕೆ ಗಿಡಗಳನ್ನ ಮುಂಗಾರು ಮಳೆಯ ಸವಿ ಇರಬೇಕಾದ್ರೇ ನಾಟಿ ಮಾಡಬೇಕು. ಆಗಲೇ ಅವು ಚೆನ್ನಾಗಿ ನೆಲ ಕಚ್ಚೋದು. ಆದರೆ ಮಳೆಗಾಲದ ಈ ಸಮಯದಲ್ಲಿ ತೋಟಕ್ಕೆ JCB ಅಂತಹ ಭಾರಿ ಯಂತ್ರಗಳನ್ನು ಇಳಿಸಿದ್ರೆ ಒದ್ದೆ ಮಣ್ಣು ಹದಗೆಟ್ಬಿಡುತ್ತೆ ಮತ್ತು ತೋಟದ ಒಳಗಿನ ರಸ್ತೆಗಳೆಲ್ಲ ಸಂಪೂರ್ಣ ಹಾಳಾಗ್ಬಿಡುತ್ತೆ. ಹಸಿರು ರಕ್ಷಣೆಯ ಜೊತೆಗೆ ನಮ್ಮ ನೆಲದ ರಕ್ಷಣೆಯೂ ಕೂಡ ಮುಖ್ಯ ಅಲ್ವಾ? ಅದಕ್ಕೆ ಕಷ್ಟ ಆದರೂ ಸರಿ, ಪ್ರಕೃತಿಗೂ ಮತ್ತು ತೋಟಕ್ಕೂ ತೊಂದರೆಯಾಗದಂತೆ ಬೈಕ್ನಲ್ಲೇ ಸಾಗಿಸಿ ನಾಟಿ ಮಾಡಿದ್ವಿ. ಸ್ನೇಹಿತರೆ, ನಾನು ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನಂದರೆ, ನಿಮ್ಮ ತೋಟದಲ್ಲಿ ಏನಾದರೂ ಅಡಿಕೆ ಗಿಡಗಳನ್ನು ಕತ್ತರಿಸುವಂತಹ ಪರಿಸ್ಥಿತಿ ಬಂದರೆ ದಯವಿಟ್ಟು ಅವುಗಳನ್ನು ಹಾಗೆ ಕತ್ತರಿಸಿ ಹಾಳು ಮಾಡಬೇಡಿ. ಅವು ಏನಾದರೂ 5 ವರ್ಷದ ಒಳಗಿನ ಗಿಡಗಳಾಗಿದ್ದರೆ ಈ ರೀತಿ ಬೇರು ಸಮೇತ ಕಿತ್ತು ಮತ್ತೊಂದು ಕಡೆ ಸುಲಭವಾಗಿ ಮರುನಾಟಿ ಮಾಡಬಹುದು. ಒಂದು ವೇಳೆ 5 ವರ್ಷಕ್ಕಿಂತ ಅತಿ ಹೆಚ್ಚು ದೊಡ್ಡದಾಗಿದ್ದರೆ ಅವುಗಳ ಗಾತ್ರ ಮತ್ತು ತೂಕ ಹೆಚ್ಚಿರುವುದರಿಂದ ಕೀಳುವುದು ಹಾಗೂ ಹೊತ್ತುಕೊಂಡು ಹೋಗುವುದು ಸ್ವಲ್ಪ ಕಷ್ಟವಾಗಬಹುದು. ಇಟಾಚಿ ಅಥವಾ JCB ಯೂಸ್ ಮಾಡಿದ್ರೆ ಅದು ಕೂಡ ಸಾಧ್ಯನೇ. ಹಾಗಾಗಿ 5 ವರ್ಷದ ಒಳಗಿನ ಗಿಡಗಳಿದ್ದರೆ ಧೈರ್ಯವಾಗಿ ಈ ಪ್ರಯೋಗ ಮಾಡಿ. ನಮ್ಮ ಈ ಅಡಿಕೆ ಗಿಡಗಳ ಅಪ್ಡೇಟ್ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಕೃಷಿ ಮಿತ್ರರೊಂದಿಗೆ ಶೇರ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.